ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಕನ್ನಡ ಜಾಗೃತ ಸಮಿತಿಯ ಸದಸ್ಯರಾದಂಥ ರುದ್ರಾಕ್ಷಿಬಾಯಿ ಮೇಡಮ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಹಾಗೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಜೆ ಕಲೀಂ ಬಾಷಾ ಸರ್ ಅವರ ಸ್ಮರಣೆ ಅಂಗವಾಗಿ ನಡೀತಾ ಇರುವಂತಹ ನೆನಪು ನುಡಿನಮನ ಮತ್ತು ಈ ಕವಿಗೋಷ್ಠಿ ಸಮಾರಂಭವನ್ನು ಚೌಗಡವನ್ನು ಬಾರಿಸೋದ್ರ ಮೂಲಕ ಉದ್ಘಾಟಿಸಬೇಕು ಅಂಥೇಳಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಸರ್ ಅವರನ್ನು ವಿನಂತಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಅತಿಥಿ ಮಹೋದಯರು ಕೂಡ ಅದಕ್ಕೆ ಸಹಕರಿಸಬೇಕು ಅಂಥೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದೊಂದು ವಿಶೇಷವಾದಂತಹ ಜನಪದ ವಾದ್ಯ, ಇದರ ಹೆಸರು ಚೌಗಡ ಅಂತ. ಈ ಚೌಗಡವನ್ನು ಬಾರಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಚೌಗಡವನ್ನು ಬಾರಿಸೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂಥ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಸರ್ ಅವರಿಗೆ ಹಾಗೂ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯ ಮಹನೀಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಹರಿಹರ ತಾಲೂಕು ಕಾರ್ಯನಿರತರ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಎಚ್ ಸುಧಾಕರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಆತ್ಮೀಯರೇ, ಈ ಒಂದು ವಿಶಿಷ್ಟ ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅಂಥೇಳಿ ಹರಿಹರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ DM ಮಂಜುನಾಥಯ್ಯ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಪರಸ್ಪರ ಬಳಗ ಹಾಗೂ ಜೆ ಕಲೀಂ ಬಾಷಾರವರ ಅಭಿಮಾನಿ ಬಳಗದ ವತಿಯಿಂದ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾರ್ಗದರ್ಶಕರು, ಕವಿಗಳು ಆದಂಥ ದಿವಂಗತ ಜೆ ಕಲೀಂ ಬಾಷಾರವರ ನೆನಪು ನಮನ ಹಾಗೂ ಕವಿಗೋಷ್ಠಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಎಚ್ ಕೆ ಕೊಟ್ರಪ್ಪ ಸರ್ ಅವರೇ, ಈ ಒಂದು ಸಮಾರಂಭವನ್ನು ಭಾಳ ಆತ್ಮಸಂತೋಷದಿಂದ ಉದ್ಘಾಟನೆ ಮಾಡಿರ್ತಕ್ಕಂಥ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರೇ, ಮಾರ್ಗದರ್ಶಕರು ಹಿರಿಯರು, ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಿ ವಾಮದೇಪ್ಪನವರೇ, ಮತ್ತೋರ್ವ ಮಾರ್ಗದರ್ಶಕರು ಹಿರಿಯರು, ಖ್ಯಾತ ಲೇಖಕರು ಆಗಿರ್ತಕ್ಕಂಥ ಪ್ರೊಫೆಸರ್ ಸಿ ವಿ ಪಾಟೀಲ್ ಸರ್ ಅವರೇ, ಪ್ರೊಫೆಸರ್ ಭಿಕ್ಷಾವರ್ತಿ ಮಠ್ ಸರ್ ಅವರೇ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜಿಲ್ಲಾ ಪ್ರತಿನಿಧಿಯಾಗಿರ್ತಕ್ಕಂಥ ಹಾಗೂ ಲೇಖಕರು ಆಗಿರ್ತಕ್ಕಂಥ ಡಾಕ್ಟರ್ ಎ ಬಿ ರಾಮಚಂದ್ರಪ್ಪನವರೇ, ಪರಸ್ಪರ ಬಳಗದ ಸಂಚಾಲಕರಾಗಿರ್ತಕ್ಕಂಥ ಎಚ್ ನಿಜಗುಣರವರೇ, ಮತ್ತೋರ್ವ ಹಿರಿಯರು ಮಾರ್ಗದರ್ಶಕರು ಮತ್ತು ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ನಮ್ಮವರೇ ಆಗಿರ್ತಕ್ಕಂಥ ಶ್ರೀಯುತ ಎಸ್ ಎಚ್ ಉಗಾರ್ ಸರ್ ಅವರೇ, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಸುಧಾಕರ್ ಅವರೇ, ಕಲೀಂ ಬಾಷಾ ಸರ್ ಅವರ ಧರ್ಮ ಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ಶೈನಾ ಕೌಸರ್ ಮೇಡಮ್ ರವರೇ, ಅವರ ಸುಪುತ್ರಿ ಮತ್ತು ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ಶ್ರೀಮತಿ ನಾಜಿಯಾ ಕೌಸರ್ ಅವರೇ, ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅತಿ ಗಣ್ಯ ವ್ಯಕ್ತಿಗಳೇ, ಎಲ್ಲ ಕನ್ನಡದ ಬಂಧುಗಳೇ, ತಾಯಂದಿರೇ, ಎಲ್ಲ ಕನ್ನಡದ ಮನಸ್ಸುಗಳಿಗೆ ನನ್ನ ನಮನಗಳನ್ನು ಅರ್ಪಿಸ್ತಾ, ಇವತ್ತು ಏನು ಜೆ ಕಲೀಂ ಬಾಷಾ ಸರ್ ಅವರ ನೆನಪು ಮಾಡ್ಕೋತಕ್ಕಂಥ
ಒಂದು ಕಾರ್ಯಕ್ರಮ. ಜೆ ಕಲಿಂಬಾಷ ಸರ್ ಅವರು ಒಬ್ಬ ಪ್ರೌಢಶಾಲಾ ಶಿಕ್ಷಕರಾಗಿ, ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಗಿ, ದಾವಣಗೆರೆ ಜಿಲ್ಲೆಯ ಉಪನಿರ್ದೇಶಕರ ಕಚೇರಿಯ ಕನ್ನಡ ವಿಷಯ ಪರಿವೀಕ್ಷಕರಾಗಿ ಅವರು ತಮ್ಮ ವೃತ್ತಿ ಜೀವನವನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಅವರು ನಡೆಸ್ಕೊಂಡು ಬಂದರು. ನಾವೆಲ್ಲೇ ಹೋದರೂ ಸಹ ನಾವು ಹರಿಹರ ಅಂತ ಹೇಳಿದರೆ ಭಾಳಷ್ಟು ಜನ ಕನ್ನಡ ಶಿಕ್ಷಕರು ಕಲಿಂಬಾಷ ಸರ್ ಅವರ ಹೆಸರನ್ನು ನೆನಪು ಮಾಡ್ಕೋತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಅವರು ಎಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು ಅಲ್ಲಿಯೂ ಸಹ ಅತ್ಯಂತ ಕಾಳಜಿಯಿಂದ, ಪ್ರಾಮಾಣಿಕತೆಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಆ ಶಾಲೆಯ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಅದರ ಜೊತೆಗೆ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಗಿ ಅವರು ಸೇವೆ ಸಲ್ಲಿಸಿರ್ತಕ್ಕಂಥ ಶಾಲೆಗಳಲ್ಲಿ ಸಾಕಷ್ಟು ಶೈಕ್ಷಣಿಕವಾಗಿ, ಭೌತಿಕವಾಗಿ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಪ್ರೌಢಶಾಲಾ ಶಿಕ್ಷಕರಾಗಿ ಅಲ್ಲಿಂದ ಅವರು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಗಿ ಪದೋನ್ನತಿಯನ್ನು ಹೊಂದಿ ಕೊನೆಗೆ ತಮ್ಮ ವೃತ್ತಿ ಜೀವನದ ಕೊನೆಯ ದಿನಗಳಲ್ಲಿ ಅವರು ದಾವಣಗೆರೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಕನ್ನಡ ಭಾಷಾ ವಿಷಯ ಶಿಕ್ಷಕರಾಗಿ ಕನ್ನಡ ಭಾಷಾ ಶಿಕ್ಷಕರಿಗೆ ಅವರು ನೀಡಿರ್ತಕ್ಕಂಥ ಮಾರ್ಗದರ್ಶನ ಇವತ್ತು ಸಹ ಭಾಳಷ್ಟು ಕನ್ನಡ ಶಿಕ್ಷಕರು ಸ್ಮರಣೆ ಮಾಡ್ತಕ್ಕಂಥದ್ದನ್ನು ನಾನು ತಮ್ಮ ಗಮನಕ್ಕೆ ತರುತ್ತಾ, ಬರೀ ಇಷ್ಟೇ ಕಲಿಂಬಾಷ ಸರ್ ಅವರು ತಮ್ಮ ವೃತ್ತಿ ಜೀವನವನ್ನು ನಡೆಸಲಿಲ್ಲ. ನೋಡಿ, ಅವ್ರ ವೃತ್ತಿಯಲ್ಲಿ ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ, ಕನ್ನಡ ಭಾಷಾ ವಿಷಯ ಪರಿವೀಕ್ಷಕರಾಗಿದ್ದರೂ ಸಹ ಪ್ರವೃತ್ತಿಯಲ್ಲಿ ಒಬ್ಬ ಸಾಹಿತಿಯಾಗಿದ್ದರು, ಒಬ್ಬ ಲೇಖಕರಾಗಿದ್ದರು. ಸಾಕಷ್ಟು ಕನ್ನಡ ನಾಡು ನುಡಿ ಅಭಿವೃದ್ಧಿಗೆ, ಇದರ ಸಂರಕ್ಷಣೆಗೆ ತಮ್ಮದೇ ಆಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅವರು ಒಂದು ಅವಧಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಸಹ ಕೆಲಸ ಮಾಡಿರ್ತಕ್ಕಂಥದ್ದು. ಈ ತಾಲೂಕಿನಲ್ಲಿ ಕನ್ನಡ ನಾಡು ನುಡಿ ಭಾಷೆಯ ಸಂರಕ್ಷಣೆಗೆ ಅವರು ಶಾಲಾ ಕಾಲೇಜುಗಳಲ್ಲಿ, ವಿಶೇಷವಾಗಿ ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಶಾಲಾ ಮಕ್ಕಳಲ್ಲಿ ಕನ್ನಡದ ಸಾಹಿತ್ಯದ ರುಚಿಯನ್ನು ಬೆಳೆಸಿದರೆ ಖಂಡಿತವಾಗಿಯೂ ಕನ್ನಡ ಭಾಷೆ ಉಳಿಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಚಿಂತನೆಯನ್ನು ಅವರು ಕಲ್ಪಿಸಿಕೊಂಡು ಶಾಲಾ ಕಾಲೇಜುಗಳಲ್ಲಿ ಸಾಹಿತ್ಯೋತ್ಸವ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ನವಂಬರ್ ತಿಂಗಳು 1ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಸಹ ಅವರು ನವಂಬರ್ ತಿಂಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರತಿಯೊಂದು ಪ್ರಾಥಮಿಕ ಪ್ರೌಢಶಾಲೆ ಇರ್ಬೋದು, ಕಾಲೇಜುಗಳಿರ್ಬೋದು, ಅಲ್ಲೆಲ್ಲ ಈ ಕನ್ನಡ ಡಿಂಡಿಮವನ್ನು ಬಾರಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯರು ಮಾಡಿರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅವರು ಮಾಡಿರ್ತಕ್ಕಂಥ ಏನು ಕಾರ್ಯಕ್ರಮಗಳಿವೆ ಅವು ಈ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಅವಿಸ್ಮರಣೀಯವಾಗಿವೆ ಅಂತಕ್ಕಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ನೆನೆಸ್ಕೋತಾ, ಅದೇ ರೀತಿಯಾಗಿ ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸಂಚಾಲಕರಾಗಿಯೂ ಸಹ ನಮ್ಮ AR ಉಜ್ಜನಪ್ಪ ಸರ್ ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನಿಂದ ಇಬ್ಬರು ಜೆ ಕಲಿಂಬಾಷ ಸರ್ ಮತ್ತು ರೇವಣಸಿದ್ದಪ್ಪ ಅಂಗಡಿಯವರು ಗೌರವ ಸಂಚಾಲಕರಾಗಿದ್ದರು. ಅಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಿಗೆ, ಆ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವರು ಜೆ ಕಲಿಂಬಾಷ ಸರ್ ಅಂತಕ್ಕಂಥದ್ದನ್ನು ನಾವ್ಯಾರು ಮರೆಯಲಾಗದು ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ, ನಾನು ಸಾಕಷ್ಟು ವಿಚಾರಗಳನ್ನು ಕಲಿಂಬಾಷ ಸರ್ ಬಗ್ಗೆ ಹೇಳ್ಕೊತಾ ಹೋದರೆ ಮತ್ತು ಅದಕ್ಕಾಗಿ ವಿಷಯವನ್ನು ಇಟ್ಟು ನಮ್ಮ CV ಪಾಟೀಲ್ ಸರ್ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಪ್ರಾಸ್ತಾವಿಕವಾಗಿ ಕಲಿಂಬಾಷ ಸರ್ ಬಹುಶಃ ಕಳೆದ 10 ವರ್ಷಗಳ ಹಿಂದೆ
ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ನಡೀತು. ಚುನಾವಣೆ ಆದಮೇಲೆ AR ಉಜ್ಜಿನಪ್ಪನವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದರು. ಅವರೊಂದು ಸರಿ ಫೋನ್ ಮಾಡಿದರು, ಸ್ವಾಮಿ ನೀವು ಬಂದು ನನ್ನ ಕಾಣಬೇಕಲ್ಲ ಅಂದು. ರೇವಣನಾಯ್ಕಿಗೆ ಹೇಳೀನಿ, ರೇವಣನಾಯ್ಕು ನೀವು ರಿಯಾಜು ಬರ್ರಿ ಅಂತ ಹೇಳಿದರು. ಬಹುಶಃ ಅಲ್ಲಿ ತನಕ ನಾನು ಪ್ರೌಢಶಾಲಾ ಶಿಕ್ಷಕರ ಸಂಘಟನೆಯಲ್ಲಿದ್ದೆ. ಶಿಕ್ಷಕರ ಸಂಘಟನೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಅವರು ನನ್ನನ್ನು ಕರೆದು ಏನಿಲ್ಲಿರ್ತಕ್ಕಂಥ ಹಿರಿಯರು, ನಮ್ಮ ಕೊಟ್ರಪ್ಪ ಸರ್ ಇದ್ದಾರೆ, ಭಿಕ್ಷಾವರ್ತಿ ಮಠ ಸರ್ ಇದ್ದಾರೆ, CV ಪಾಟೀಲ್ ಸರ್ ಇದ್ದಾರೆ, ಹಿಂದೆ ನಮ್ಮ ದಿವಂಗತ G ಸುರೇಶ್ ಗೌಡ್ರಿದ್ದರು. ಇವರೆಲ್ಲ ಒಂದು ಟೀಮ್. ಅದು ಸುರೇಶ್ ಗೌಡ್ರ ರೂಮ್ನಲ್ಲಿ ಅವರೊಂದಿನ ಸಂಜೆ 7:30 ನಮ್ಮ ಹೂಗಾರ್ ಸರ್ ಎಲ್ಲ ಇದ್ರು. ಅದೊಂದು ಟೀಮ್, ಅದು ಕೋರ್ ಕಮಿಟಿ ಅಂತ ಇತ್ತು. ಆ ಕೋರ್ ಕಮಿಟಿ ಈ ತಾಲೂಕಿನಲ್ಲಿ ನಡೀತಕ್ಕಂಥ ಎಲ್ಲ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಏನು ಆಗಬೇಕು, ಈ ತಿಂಗಳಲ್ಲಿ ನಾವು ಏನು ಕನ್ನಡದ ಕೆಲಸ ಮಾಡಬೇಕು, ಈ ಕನ್ನಡದ ಕೆಲಸದ ಜೊತೆಯಲ್ಲಿಯೇ ಈ ನಮ್ಮ ಕೋರ್ ಕಮಿಟಿಯವರು ನಾಗರಿಕ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹರಿಹರ ನಗರಕ್ಕೆ ಕುಡಿಯುವ ನೀರು ಇರ್ಬೋದು, ಕುಡಿಯುವ ನೀರಿನ ಹೋರಾಟ, ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಇಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಆಸ್ಪತ್ರೆ ನಿರ್ಮಾಣ ಆಗಬೇಕು. ಹೆಣ್ಣು ಮಕ್ಕಳಿಗೆ ಮತ್ತು ಮಕ್ಕಳ ಆಸ್ಪತ್ರೆ, ಹೆರಿಗೆ ಆಸ್ಪತ್ರೆನೂ ಸಹ ಇರಬೇಕು. ನಮ್ಮ ಮುಖ್ಯ ರಸ್ತೆಯಲ್ಲಿ ಎರಡೂ ಕಡೆಯೂ ದೀಪ ಇರತಕ್ಕಂಥ ಒಂದು ಬಹುಮುಖ್ಯವಾದಂಥ ಉತ್ತಮವಾಗಿರ್ತಕ್ಕಂಥ ದಾವಣಗೆರೆಯಲ್ಲಿ ಇರ್ತಕ್ಕಂಥ ರೀತಿಯಲ್ಲಿಯೇ ಒಂದು ಉತ್ತಮವಾದಂಥ ರಸ್ತೆ ಇರಬೇಕು ಅಂತಕ್ಕಂಥ ಪರಿಕಲ್ಪನೆ ಇಟ್ಕೊಂಡು ವಾರಕ್ಕೆ ಕನಿಷ್ಠ 1 ಸಾರಿ 2 ಸಾರಿ ಈ ಕೋರ್ ಕಮಿಟಿ ಸದಸ್ಯರು ಸುರೇಶ್ ಗೌಡರ ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ, ಅವರ ಕೊಠಡಿಯಲ್ಲಿ ಸೇರಿ ಅವರು ಅನೇಕ ವಿಚಾರಗಳನ್ನು ಮಾಡ್ತಾಯಿದ್ರು. ಬಹುಶಃ ನನಗೆ ಈ ವಿಚಾರ ಗೊತ್ತಿರಲಿಲ್ಲ. ಅವತ್ತು ಹೋದಂಥ ಸಂದರ್ಭದಲ್ಲಿ ಅವ್ರು ಕರೆದು ನೀವು ಅಧ್ಯಕ್ಷರಾಗಬೇಕು ಅಂತ ಹೇಳಿದರು. ನನಗೆ ಆಶ್ಚರ್ಯ ಆಯಿತು. ಬಹುಶಃ ಕಲೀಂ ಬಾಷಾ ಸರ್ ಮೂಲಕ ನನಗಾಗಲೇ ಸೂಚನೆಯನ್ನು ಕೊಟ್ಟಿದ್ದರು ಅವರು. ನಾನು ಇಲ್ಲ, ನಾವು ಬೇರೆ, ನಮ್ಮದು ವಿಂಗ ಬೇರೆ, ನೀವು ಹೇಳ್ತಕ್ಕಂಥ ದಾರಿನೇ ಬೇರೆ, ನಮಗೂ ಅದಕ್ಕೂ ಸ್ವಲ್ಪ ವ್ಯತ್ಯಯ ಆಗ್ತೈತಿ ಅಂತಕ್ಕಂಥ ದೃಷ್ಟಿಯಿಂದ ಅವ್ರು ಹೇಳಿದ ಮರುದಿನದಿಂದ ನಾನು 15 ದಿನ ನನ್ನ ಮೊಬೈಲೇ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿದ್ದೆ. ಅವ್ರಿಗೆ ಸಿಗೋಕ್ಕೆ ಹೋಗಲಿಲ್ಲ ನಾನು. ಕೊನೆಗೆ ಅದೇನೋ ಮಾಡಿ ಯಾವುದೋ ಮೂಲಕ ನನ್ನನ್ನು ಸಂಪರ್ಕ ಮಾಡಿ ಮತ್ತೆ ನನ್ನನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನಾಗಿ ಮಾಡುವಲ್ಲಿ ಕಲೀಂ ಬಾಷಾ ಸರ್ ಅವರು ಮೊದಲಿಗರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋತಾ, ಅವ್ರಿಗಿರ್ತಕ್ಕಂಥ ಕನ್ನಡ ಪರ ಕಾಳಜಿ, ಏನಾದರೂ ಇವರು ಕನ್ನಡದ ಕೆಲಸ ಮಾಡ್ಬೋದಪ್ಪ ಅಂತಕ್ಕಂಥ ಭಾವನೆಯಿಂದ ಅವರೆಲ್ಲ ಚರ್ಚೆ ಮಾಡಿ ಎಲ್ಲ ಹಿರಿಯರು ಅವತ್ತು ಮಾಡಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ಕಲೀಂ ಬಾಷಾ ಸರ್ ಅವರು ನನ್ನಂಥ ಅನೇಕ ಜನ, ನಾನಿರ್ಬೋದು, ರೇವಣನಾಯ್ಕ ಇರ್ಬೋದು, ರಿಯಾಜ್ ಇರ್ಬೋದು, ನಾವೆಲ್ಲೋ 4 ಗೋಡೆಗಳ ಮಧ್ಯೆ, ಜೊತೆಗೆ ಹೊರಗಡೆ ಬಂದರೆ ಶಿಕ್ಷಕರ ಸಂಘಟನೆಗಳಲ್ಲಿ ಶಿಕ್ಷಕರ ಸಮಸ್ಯೆಗಳಿಗೆ, ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಾಯಿದ್ವಿ. ಆದರೆ ಕನ್ನಡದ ಬಗ್ಗೆ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಹಚ್ಚಿರ್ತಕ್ಕಂಥ ಮೊದಲಿಗರಲ್ಲಿ ಕಲೀಂ ಬಾಷಾ ಸರ್ ಒಬ್ಬರು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋತಾ, ಕಲೀಂ ಬಾಷಾ ಸರ್ ಅವರು ಈ ನಾಡು ನುಡಿ ಸಾಹಿತ್ಯ ಪರಿಷತ್ನಲ್ಲಿ ಈ ನಗರದ ಅಭಿವೃದ್ಧಿಗೆ ಅವರು ತಮ್ಮದೇ ಆಗಿರ್ತಕ್ಕಂಥ ಅನೇಕ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಕಲ್ಪನೆಗಳನ್ನು ಹೊಂದಿದ್ದರು. ಅವೆಲ್ಲ ಕಲ್ಪನೆಗಳು ಸಾಕಾರಗೊಳ್ತಕ್ಕಂಥ ದಿನಗಳಲ್ಲಿ ಅವರಿಲ್ಲ ಅಂತಕ್ಕಂಥದ್ದೇ ನಮ್ಮ ನೋವಿನ ಸಂಗತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಏನಿವತ್ತು ಕಲೀಂ ಬಾಷಾ ಸರ್ ಅವರು ನಮ್ಮ ಜೊತೆ ಇಲ್ಲದೇ ಇರ್ಬೋದು, ನಮ್ಮ ನಗಲಿರ್ಬೋದು, ಆದರೆ ಅವರ ವಿಚಾರಗಳು, ಅವರ ಆಲೋಚನೆಗಳು, ಅವರ ಅಭಿಪ್ರಾಯಗಳು, ಸಾಹಿತ್ಯ ಪರಿಷತ್ತಿಗೆ ಅವರು ನೀಡಿರ್ತಕ್ಕಂಥ ಕೊಡುಗೆಗಳು, ಕನ್ನಡ ನಾಡು ನುಡಿಗೆ ಅವರು ಸಲ್ಲಿಸಿರ್ತಕ್ಕಂಥ ಸೇವೆಗಳು, ಅವರು ಬರೆದಿರ್ತಕ್ಕಂಥ ಪುಸ್ತಕಗಳು ನಿಮ್ಮೆಲ್ಲರ ಜೊತೆಯಾಗಿವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋತಾ, ಬಹುಶಃ ನಾನು ಕಂಡಂತೆ ಬಹುಶಃ ಅವ್ರಿಗೇನು 6th ಸೆನ್ಸ್ 6ನೇ ಇಂದ್ರಿಯ ಕೆಲಸ ಮಾಡಿತ್ತೋ ಗೊತ್ತಿಲ್ಲ. ಅವ್ರು ಎಲ್ಲರನ್ನೂ ಕರೆದು ಎಲ್ಲರಿಗೂ ಅವರವರ ಅಭಿರುಚಿಗೆ ತಕ್ಕಂತೆ ಸಸ್ಯಾಹಾರ ಊಟ ಮಾಡ್ತಕ್ಕಂಥವ್ರಿಗೆ ಸಸ್ಯಾಹಾರ ಊಟ ಮಾಡದೇ ಇರ್ತಕ್ಕಂಥವ್ರಿಗೆ ಮತ್ತೊಂದು ದಿನ ಬೇರೆ ಆಹಾರವನ್ನು ಬಡಿಸಿ ಎಲ್ಲರ ಮನಸ್ಸನ್ನು, ನಮ್ಮ ಸ್ನೇಹಿತರು, ಬಂಧು ಬಳಗದವರು, ಕನ್ನಡ ಕೆಲಸ ಮಾಡ್ತಕ್ಕಂಥವ್ರು, ಕನ್ನಡ ಪರ ಹೋರಾಟಗಾರರು ಎಲ್ಲರನ್ನೂ ಕರೆಸಿ ಅವರಿಗೆ ತುಂಬು ಹೃದಯದ ಆತಿಥ್ಯವನ್ನು ನೀಡಿ ಅವರು 1-2 ದಿನಗಳಲ್ಲೇ ನಮ್ಮನ್ನು ಅಗಲಿರ್ತಕ್ಕಂಥದ್ದು ಖಂಡಿತವಾಗಿಯೂ ಅವ್ರಿಗೇನೋ 6ನೇ ಇಂದ್ರಿಯ ಕೆಲಸ ಮಾಡಿತ್ತೇನೋ ಅವೆಲ್ಲ ನೆನಪುಗಳು ನಮ್ಮಿಂದ ಮಾಸಿಲ್ಲ. ಅಂಥ ಒಬ್ಬ ಉತ್ತಮ ವ್ಯಕ್ತಿ, ಉತ್ತಮ ಮಾರ್ಗದರ್ಶಕ, ಒಬ್ಬ ಸಾಹಿತಿ, ಒಬ್ಬ ಶಿಕ್ಷಕ, ಒಬ್ಬ ಸಂಘಟಕ, ಒಬ್ಬ ಕನ್ನಡ ಪರ ಹೋರಾಟಗಾರ ಖಂಡಿತವಾಗಿಯೂ ಇವತ್ತು ದೈಹಿಕವಾಗಿ ನಮ್ಮನ್ನು ಅಗಲಿರ್ಬೋದು, ಮಾನಸಿಕವಾಗಿ ನಮ್ಮ ಜೊತೆ ಇದ್ದಾರೆ
ಅವರು ಇರ್ತಾರೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಅವರ ಎಲ್ಲ ಕೆಲಸಗಳಲ್ಲಿ ಅವರ ಕುಟುಂಬ, ಅವರ ಶ್ರೀಮತಿ ಶೈನಾ ಕೌಸರ್ ಮೇಡಮ್ರವರು ಅವ್ರು ಯಾವಾಗಾರ ಅವರು ಏನೇ ವಿಚಾರಗಳನ್ನು ಚರ್ಚೆ ಮಾಡೋಕ್ಕೆ ಅವ್ರ ಮನೆಗೆ ಹೋದರೆ ಫಸ್ಟ್ ನಮಗೆ ಆತಿಥ್ಯ, ಆಮೇಲೆ ವಿಚಾರಕ್ಕೆ ಬರೋದು. ಫಸ್ಟ್ ಆತಿಥ್ಯ. ಅವರು ಸಹ ಅವರ ಧರ್ಮಪತ್ನಿಯವರು ಭಾಳ ಒಳ್ಳೆಯ ಅವರ ಬೆಂಗಾವಲಾಗಿ ನಿಂತಂಥದ್ದು. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ ಅನ್ನೋದಕ್ಕೆ ನಮ್ಮ ಶೈನಾ ಕೌಸರ್ ಮೇಡಮ್ರವರು ಕಾರಣ. ಅವ್ರ ಮಕ್ಕಳು ಸಹ ಅಷ್ಟೇ ನೋಡಿ, ಅವರ ಸುಪುತ್ರಿ ಅವರು ಮಾಧ್ಯಮ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಮಾಡಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲೂ ಸಹ ಅವರ ಮಕ್ಕಳು ಭಾಳ ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಂಥ ವ್ಯಕ್ತಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಎಲ್ಲ ವಿಚಾರಗಳು, ಅವರ ಕಲ್ಪನೆಗಳೇನಿದ್ವು ನಿಮ್ಮೆಲ್ಲರಿಗೂ ಮಾರ್ಗದರ್ಶಿ ಆಗಲಿ ಅಂತ ಆಶಿಸ್ತಾ, ಕಲಿಂ ಭಾಷೆ ಸರ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ತಮ್ಮೆಲ್ಲರಿಗೂ ವಂಚಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯರೇ, ಈ ನೆನಪು ಮತ್ತು ನುಡಿ ನಮನ ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತುಗಳನ್ನು ಆಡ್ತಾ ಅವರ ಸಮಗ್ರ ವಿಚಾರಗಳನ್ನು ತಮ್ಮ ಮುಂದೆ ಹೇಳಿರ್ತಕ್ಕಂಥ ಹರಿಹರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ DM ಮಂಜುನಾಥಯ್ಯ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಉರ್ದು ಹಿರಿಯ ಕವಿಗಳಾದಂತಹ ಡಾಕ್ಟರ್ ದಾವೂದ್ ಮೊಹಸಿನ್ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಹಾಗೆ ಈ ಕಾರ್ಯಕ್ರಮಕ್ಕೆ ಅವರನ್ನು ತಮ್ಮೆಲ್ಲರ ಪರವಾಗಿ, ಸರ್ ಅವರು ದೂರದ ಬೆಂಗಳೂರಿನಲ್ಲಿ ಇದ್ದರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲೇಬೇಕು ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿಂದ ಅವರ ಮೇಲಿನ ಅಭಿಮಾನ ಪ್ರೀತಿಯಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಮತ್ತು ಅವರ ಕುಟುಂಬದ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಹರಿಹರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ H. ಸುಧಾಕರ್ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಪರಸ್ಪರ ಬಳಗ ಹಾಗೆ ಕನ್ನಡ ಜಾಗೃತಿ ಸಮಿತಿಯ ಸದಸ್ಯರಾದಂಥ ಶ್ರೀಮತಿ ರುದ್ರಾಕ್ಷಿಬಾಯಿ ಮೇಡಮ್ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.